ಹಾಯ್ ಎಲ್ಲರಿಗೂ ಶುಭ ಮುಂಜಾನೆ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೋಡಿ, ನಾನು ಇವಾಗ ಸೆಟ್ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಬೆಳಗ್ಗೆನೇ ಮಧ್ಯಾಹ್ನ ಅಕ್ಕಿ ನೆನೆ ಹಾಕಿದ್ದೆ ಮತ್ತು ರಾತ್ರಿ ಅಕ್ಕಿ ಉದ್ದಿನಬೇಳೆ ಮೆಂತ್ಯಕಾಳು ನೆನೆ ಹಾಕಿದ್ದೆ. ಅದನ್ನು ನಾನು ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ಅವಲಕ್ಕಿ ಹಾಕ್ಕೊಳ್ಳಿ, ಚೆನ್ನಾಗಿ ಬರ್ತವೆ. ನೋಡಿ, ಇವಾಗ ಮಿಕ್ಸಿ ಮಾಡಿಟ್ಟೆ ನಾನು. ಬೆಳಗ್ಗೆ ಆಯ್ತಲ್ರಿ, ನೀವು ಆ ಹಿಟ್ಟು ನೆನೆಬೇಕು ನೋಡ್ರಿ, ಮಸ್ತ ಅಂದ್ರೆ ಮಸ್ತ ಬರ್ತವೆ ಸೆಟ್ ದೋಸೆ. ನೋಡಿರಿ, ನೀವು ನಾಳೆ ದೋಸೆ ಮಾಡೋದು ಅಂದರೆ ಇವತ್ತು ಮಧ್ಯಾಹ್ನ ಅಕ್ಕಿ ಮತ್ತು ಉದ್ದಿನಬೇಳೆ ಮೆಂತ್ಯಕಾಳು ಒಂದರಲ್ಲೇ ಕ್ಲೀನಾಗಿ ತೊಳೆದು ನೆನೆ ಹಾಕಿಬಿಡಿ. ಮತ್ತು ರಾತ್ರಿ ರುಬ್ಬುವಾಗ ಸ್ವಲ್ಪ ಅವಲಕ್ಕಿ ಹಾಕ್ಕೊಳ್ಳಿ. ನೋಡಿ, ಮಸ್ತ ಅಂದ್ರೆ ಮಸ್ತ ಬರ್ತವೆ. ಆದರೆ ರೇಷನ್ ಅಕ್ಕಿಯಿಂದ ಮಾಡ್ಕೊಳ್ರಿ, ಮಸ್ತಾಗಿ ಬರ್ತವೆ ಸೆಟ್ ದೋಸೆ. ನೋಡಿರಿ, ಇವಾಗ ನಾನು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿರಿ, ಇದನ್ನು ಇನ್ನೊಂದು ಮಗ್ಳು ಬೇಯಿಸ್ಕೊಳ್ಳಿ. ನೋಡಿರಿ, ನಿಮಗೆ ಬೇಡ ನಾವು ಒಂದೇ ಕಡೆ ಅಷ್ಟೇ ಮಾಡ್ಕೊತೀವಿ ಅಂದರೆ ಒಂದೇ ಕಡೆ ಬೇಯಿಸ್ಕೊಳ್ಳಿ. ಅದೇ ಎರಡೂ ಕಡೆ ಬೇಯಿಸ್ಕೊಂಡ್ರೆ ಸೆಟ್ ದೋಸೆಗೆ ಒಂದು ಕಳೆ ಬರುತ್ತೆ ಅಂತ ಹೇಳ್ತೇನೆ. ನೋಡಿರಿ, ಮಸ್ತ್ ಅಂದರೆ ಮಸ್ತ್ ಬರ್ತಾವೆ ನೋಡಿರಿ ಸೆಟ್ ದೋಸೆ. ನನ್ನ ಮಗ ಮಾಡಿಕೊಡು ಅಂತ ಹೇಳಿದ್ದ, ಅದಕ್ಕೆ ಇವತ್ತು ಮಾಡಕತ್ತಿದ್ದೆ, ನಿಮಗೂ ತೋರ್ಸೋಣ. ಆದರೆ ರೇಷನ್ ಅಕ್ಕಿಯಿಂದ ನೀವು ಪಡ್ಡು ದೋಸೆ ಇಂಥವೆಲ್ಲ ಮಾಡಿದರೆ ತುಂಬ ಚೆನ್ನಾಗಿ ಬರ್ತಾವ್ರಿ. ಚಲೋ ಅಕ್ಕಿಯಿಂದ ಮಾಡಿದರೆ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಹೇಳ್ತೀನಿ. ನೋಡಿರಿ, ನೀವು ಒಂದು ಸೇರು ಅಕ್ಕಿ ತೊಗೊಂಡ್ರೆ 1 ಲೋಟ ಉದ್ದಿನಬೇಳೆ ಹಾಕಿರಿ, ಮತ್ತು ಒಂದು 2 ಸ್ಪೂನಷ್ಟು ಮೆಂತ್ಯಕಾಳು ಹಾಕಿರಿ. ಇದಕ್ಕೆ ಮೆಂತ್ಯಕಾಳ ಮೇನ್ ನೋಡಿರಿ. ಇದಕ್ಕೆ ಮಂಡಕ್ಕಿ ಹಾಕೋಕೆ ಹೋಗ್ಬೇಡ್ರಿ, ಅವಲಕ್ಕಿ ಹಾಕಿರಿ. ನೋಡಿರಿ, ಇವಾಗ ಸೆಟ್ ದೋಸೆ ರೆಡಿ ಆಯಿತು. ಇವತ್ತು ವೀಡಿಯೋ ನಾನು ಸಣ್ಣದ ಮಾಡೇನ್ರಿ, ಯಾಕಂದರೆ ನಂಗೆ ಟೈಮ್ ಇರಲಿಲ್ಲ. ನನ್ನ ವೀಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿರಿ ಪ್ಲೀಸ್ ಫ್ರೆಂಡ್ಸ್. ನೀವು ಹಾಗೇ ನೋಡ್ತೀರಾ, ಲೈಕ್ ಮಾಡಲ್ಲ. ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಸೆಟ್ ದೋಸೆ ರೆಡಿ ಆಯಿತು. ಬನ್ನಿ ಸೆಟ್ ದೋಸೆ ತಿನ್ನೋಣ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ರೆಸಿಪಿಯೊಂದಿಗೆ. ಬೇಗ ಬರ್ತೀನಿ. ಇವಾಗ ನನ್ನ ರೆಸಿಪಿ ಇಷ್ಟ ಆದರೆ ನೀವು ಲೈಕ್ ಮಾಡಿರಿ ಪ್ಲೀಸ್. ನೀವು ರೇಷನ್ ಅಕ್ಕಿಂದನೇ ಮಾಡ್ಕೊಳ್ರಿ ಅಂತ ನಾನು ಹೇಳ್ತೀನಿ. ನೋಡಿರಿ, ನಾಳೆ ಮಾಡೋದಂದ್ರೆ ಇವತ್ತು ಮಧ್ಯಾಹ್ನ ನೆನೆ ಹಾಕ್ಕೊಂಡು ರಾತ್ರಿ ರುಬ್ಬಿಡಿ. ಓಕೆ ಫ್ರೆಂಡ್ಸ್, ಬಾಯ್.